ನಿನ್ನೆ ಟಿವಿ ಡ್ಯಾಮ್ ಹೋಗಿದ್ದೆ. ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಿದ್ದೀವಿ. ನಾನು ಎಲ್ಲ ಕಾಂಟ್ರಾಕ್ಟರ್ಸ್ ಹತ್ರ ಮಾತಾಡಿದ್ದೀನಿ, ಡಿಸೈನ್ ಎಲ್ಲ ಕಳಿಸ್ಕೊಟ್ಟಿದ್ದೀವಿ. ಇನ್ನೊಂದು 4-5 ದಿನದಲ್ಲೇ ರಿಪೇರಿ ಮಾಡೋಂಥದ್ದು, ರೈತರಿಗೋಸ್ಕರ ಅಟ್ಲೀಸ್ಟ್ ಒಂದು ಬೆಳೆನ ಉಳಿಸೋವಂಥದ್ದು, ಅದಕ್ಕೆಲ್ಲ ವ್ಯವಸ್ಥೆನ ಮಾಡಿದ್ದೀವಿ. ನಾಳೆ ನಮ್ಮ CM ಕೂಡ ಹೋಗ್ತಾ ಇದ್ದಾರೆ. ನಾನು ಟೆಕ್ನಿಕಲ್ ಟೀಮ್ನೆಲ್ಲ ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ದೀನಿ. ಗಾಬರಿ ಯಾರು ರೈತರು ಪಡಬೇಕಾದಿಲ್ಲ. ಬಟ್ ಭಾಳ ಡೇಂಜರ್ ಅಂತೂ ಇತ್ತು, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ, ಭಾಳ ಡೇಂಜರ್ ಇತ್ತು. 70 ವರ್ಷದಲ್ಲಿ ಇದು ಮೊದಲನೇ ಬಾರಿಗೆ ಆಗಿದೆ. ಜೊತೆಗೆ ಎಲ್ಲ ಡ್ಯಾಮ್ಗಳು ಈ ರೀತಿ ಒಂದು ಟೀಮ್ ಮಾಡಲಿಕ್ಕೆ ಕಳಿಸ್ಕೊಟ್ಟು ಸೇಫ್ಟಿಗೋಸ್ಕರ ಒಂದು ಕಮಿಟಿ ಮಾಡಿ ಎಲ್ಲ ಡ್ಯಾಮ್ಗೂ ಕೂಡ ಒಂದು ಕಳಿಸ್ಕೊಡ್ತಾ ಇದ್ವಿ. ನಾಡಿದ್ರಲ್ಲೇ ಒಂದು ಕಮಿಟಿ, ಸಪ್ರೇಟ್ ಎಕ್ಸ್ಪರ್ಟ್ ಕಮಿಟಿ ಒಂದು ಟೀಮ್ ಮಾಡಿ ಎಲ್ಲ ಡ್ಯಾಮು ವಿಸಿಟ್ ಮಾಡಿ, ಈ ರೀತಿ ಅಲ್ಲೇನಾಗಿತ್ತು ಅಂತಂದರೆ ಬೇರೆ ಕಡೆ ಎಲ್ಲ ಡಬಲ್ ಇದಿದೆ, ಆಪ್ಷನ್ಸ್ ಇದೆ. ಒಂದು ಗೇಟ್ಗೆ 2 ಲಿಂಕ್ ಇದೆ, ಇಲ್ಲಿ ಒಂದೇ ಒಂದು ಚೈನ್ ಇತ್ತು. ಆ ದೃಷ್ಟಿಯಿಂದ ಕಟ್ಟಾಗಿದೆ. ಸ್ವಲ್ಪ ನೋಡಿದ್ರೆ ನನಗೂ ಸ್ವಲ್ಪ ಆ ನೀರು ಪ್ರೆಷರ್ಸು ಮತ್ತೊಂದೆಲ್ಲ ನೋಡಿದ್ರೆ ಸ್ವಲ್ಪ ಸಮಸ್ಯೆ ಇತ್ತು. ನೀರು ಉಳಿಸ್ಬೋದು, ಒಂದು 55-60 TMC ಅಷ್ಟು ನೀರು ಉಳಿಸ್ಲಿಕ್ಕೆ ಎಲ್ಲ ವ್ಯವಸ್ಥೆ ಆಗ್ತಾ ಇದೆ. ಈಗ ತಕ್ಷಣ ಆರ್ಡರ್ ಮಾಡಿದ್ದೀವಿ. ಆಮೇಲೆ JSWಗೂ ಮಾತಾಡಿದ್ದೀನಿ, ಅವರು ಕೂಡ ನಿಮ್ಮ ಅದಕ್ಕೇನು ಬೇಕೋ ಕಬ್ಬಣಕ್ಕೆ ಸ್ವಲ್ಪ ಸ್ಟ್ರಾಂಗ್ ಆಗಿರೋದು ಕೊಡಬೇಕು ಅಂತ. ಅವ್ರು ಯಾರು ಮೊದಲು ಮಾಡಿದ್ರು ಅವ್ರಿಗೆಲ್ಲ ಡಿಸೈನ್ಸ್ ಎಲ್ಲ ಕೊಟ್ಟಿದ್ದೀವಿ, ಆಗ್ತಾ ಇದೆ. ಒಂದು 4-5 ದಿನದಲ್ಲಿ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾರು ವಾರ್ ಫುಟ್ಟಲ್ಲಿ ಮಾಡ್ತಾ ಇದ್ದೀವಿ. ಮಾನ್ಯತೆ ಕೊಟ್ಟಷ್ಟು ಆಲ್ಮಟ್ಟಿಗೆ ಮತ್ತು ಇದಕ್ಕೆ ಕೊಡ್ತಿಲ್ಲ ಅಂತ ಆರೋಪಗಳು ಬರ್ತಾ ಇದ್ದಾರೆ. ಅಪ್ಪ, ಆರೋಪ ಮಾಡೋರು, ರಾಜಕೀಯ ಮಾತಾಡೋರು ಎಲ್ಲ ಏನು ಬೇಕಾದ್ರೂ ಮಾತಾಡ್ತಾರೆ. ತುಂಗಭದ್ರಾ ಡ್ಯಾಮು ಕಂಟ್ರೋಲ್ಡ್ ಬೈ ನಾಟ್ ಕರ್ನಾಟಕ ಗೌರ್ಮೆಂಟ್. ಅದಕ್ಕೆ ಆದಂಥ ಸಪ್ರೇಟ್ ಬೋರ್ಡ್ ಇದೆ. ನಾವು ಅಲ್ಲಿಗೆ ಮೆಂಬರ್ಗಳಷ್ಟೇ. ಬಟ್ ನಮ್ಮಲ್ಲಿ ಇರ್ಬೋದು, ಬೀಗ ಎಲ್ಲ ಅವ್ರ ಕೈಲಿದೆ. ಆದರೂ ಚಿಂತೆ ಇಲ್ಲ, ಅದು ನಮ್ಮದೇ. ಯಾಕೆಂದರೆ ನಮಗೆ ಅತಿ ಹೆಚ್ಚು ಬರೀ ಅವ್ರಿಗೆ 3 ಲಕ್ಷ ಮಾತ್ರ ಇದು ವ್ಯವಸಾಯಕ್ಕೆ, ಅವ್ರಿಗೆ ಮಿಕ್ಕಿದೆಲ್ಲ ನಮಗೆ. ಸೊ ಅದರಿಂದ ನಮ್ಮ ಜವಾಬ್ದಾರಿ ಹೆಚ್ಚಿಗೆ ಇದೆ. ಸರ್, ಬಿಜೆಪಿ ಒಳಗಿನ ಪ್ರತ್ಯೇಕ ಗುಂಪೊಂದು ಪಾದಯಾತ್ರೆ ಮಾಡ್ಲಿಕ್ಕೆ ಹೊರಟಿದೆ ಸರ್, ಮತ್ತೆ ಸರ್ಕಾರದ ಒಳ್ಳೇದಾಗಲಿ. ಅವ್ರ ಪಾದಯಾತ್ರೆ ಯಶಸ್ಸಾಗಲಿ.